ವಿಕಾಸ್ ಮತ್ತು ಅವನ ಗೆಳತಿ ಸುನೀತಾ. ವಿಕಾಸ್ನ ತಂದೆ ರಾಮನಾಥ್ ಮತ್ತು ತಾಯಿ ಸುಧಾ 10 ದಿನಗಳ ಕಾಲ ಬೇರೆ ಊರಿಗೆ ಹೋಗಿರುವಾಗ ವಿಕಾಸ್ ಸುನೀತಾಳನ್ನು ಕಾಲೇಜಿನಿಂದ ತನ್ನ ಮನೆಗೆ ಕರೆತಂದಿದ್ದಾನೆ. ಆಗ ಸುನೀತಾ ನಾನಿಲ್ಲಿ ಬರೋಕೆ ಅಮ್ಮನಿಗೆ ಸುಳ್ಳು ಹೇಳಿ ಬಂದಿದ್ದೇನೆ ಎಂದು ತಿಳಿಸುತ್ತಾಳೆ. ನಂತರ ಇಬ್ಬರು ಸಂಗೀತ ಆನ್ ಮಾಡಿ ಆ ದಿನ ಜೋರಾಗಿ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡೋಕೆ ಬೇಕೇನೋ ಸ್ಪೆಷಲ್ ಮೂಡ್ಗೆ ಬಂದವರೇ ಆನಂದದಿಂದ ಸೆಲೆಬ್ರೇಟ್ ಮಾಡ್ತಾರೆ. 2 ದಿನಗಳ ನಂತರ ವಿಕಾಸ್ ಸುನೀತಾಳಿಗೆ ಚಪಾತಿ ಮಾಡಿ ಕೊಡುತ್ತಾನೆ. ಆಗ ಸುನೀತಾ, ನೀನು 2 ದಿನದಿಂದ ಒಂದೇ ಚಪಾತಿ ತಿನ್ನಿಸ್ತಿರೋದು ಸಾಕಾಗಿದೆ ಎಂದು ಬೇಜಾರಾಗುತ್ತಾಳೆ. ಅಷ್ಟೇನೂ ಬೇಜಾರಾದ್ರೆ ಕಿಚನ್ ಹೋಗಿ ನೀನೇ ಏನಾದರೂ ಮಾಡಿಕೋ ಎಂದು ವಿಕಾಸ್ ತಿರುಗಿಸುತ್ತಾನೆ. ನಾವು ಇಲ್ಲಿ ಫಿಲ್ಮ್ ನೋಡ್ಕೊಂಡು ಕೂತಿದ್ದೀವಿ, ಆಗ ಚಪಾತಿಯೇ ಸಾಕು ಎಂದು ತಮಾಷೆಗೆ ಹೇಳುತ್ತಾನೆ. ಈಗ ಇದನ್ನ ತಿನ್ನು, ಆಮೇಲೆ ನಾವು ಹೊರಗೆ ಸುತ್ತಾಡೋಕೆ ಹೋಗೋಣ ಎಂದು ಸುನೀತಾಳನ್ನು ಸಮಾಧಾನಗೊಳಿಸುತ್ತಾನೆ. ಆಗಲೇ ಡೋರ್ಬೆಲ್ ಶಬ್ದ ಮಾಡುತ್ತೆ. ಆತಂಕಗೊಂಡ ವಿಕಾಸ್ ಸುನೀತಾಳನ್ನು ತನ್ನ ರೂಮ್ಗೆ ಕಳಿಸಿ ಡೋರ್ ತೆರೆಯುತ್ತಾನೆ. ಅಲ್ಲಿ ಅವನ ತಂದೆ ರಾಮನಾಥ್ ಮತ್ತು ತಾಯಿ ಸುಧಾ ನಿಂತಿರುತ್ತಾರೆ. 10 ದಿನಗಳಿಗೆಂದು ಹೊರಟವರು ಒಂದೇ ದಿನದಲ್ಲಿ ಮರಳಿ ಬಂದು ಬಿಟ್ಟಿದ್ದಾರೆ. ಇವರಿಬ್ಬರನ್ನು ನೋಡಿ ಶಾಕ್ ಆದ ವಿಕಾಸ್, ನೀವು ಇಷ್ಟು ಬೇಗ ಯಾಕೆ ಬಂದಿರಿ ಎಂದು ಕೇಳುತ್ತಾನೆ. ರಾಮನಾಥ್, ಯಾಕೆ ನಾವು ಬೇಗ ಬಂದಿದ್ದಕ್ಕೆ ನಿನಗೇನಾದರೂ ತೊಂದರೆ ಆಯ್ತಾ? ಹೋಗಿ ಕುಡಿಯೋಕೆ ನೀರು ತಗೊಂಡು ಬಾ ಎಂದು ಗದರಿಕೊಂಡು ಹೇಳುತ್ತಾನೆ. ಆಗ ಸುಧಾ, ಮನೆಯಲ್ಲಿ ಕೆಲಸ ಜಾಸ್ತಿ ಆಗುತ್ತಿದೆ, ಮನೆ ಕೆಲಸದವಳಾದ ಗೀತಾಳನ್ನು ಮತ್ತೆ ಕೆಲಸಕ್ಕೆ ಕರೆಯೋಣ ಎಂದು ರಾಮನಾಥ್ಗೆ ಹೇಳುತ್ತಾಳೆ. ವಿಕಾಸ್ ತಕ್ಷಣ ಗೀತಾ ಬೇಡ ಎಂದು ವಿರೋಧಿಸುತ್ತಾನೆ. ಆದರೆ ರಾಮನಾಥ್ ಗೀತಾಳೇ ಬೇಕು, ಆಕೆ ಚೆನ್ನಾಗಿ ಕೆಲಸ ಮಾಡ್ತಾಳೆ ಎಂದು ಸುಧಾಗೆ ಒತ್ತಾಯಿಸುತ್ತಾನೆ. ಸುಧಾ ಗೀತಾಳಿಗೆ ಕಾಲ್ ಮಾಡಿ ನಾವು ವಾಪಸ್ ಬಂದಿದ್ದೀವಿ, ಕೆಲಸಕ್ಕೆ ಬಾ ಎಂದು ಹೇಳುತ್ತಾಳೆ. ಈ ಕಡೆ ವಿಕಾಸ್ ಸುನೀತಾಳ ಬಳಿ ಹೋಗಿ ದೊಡ್ಡ ಸಮಸ್ಯೆಯಾಗಿದೆ, ಅಪ್ಪ ಅಮ್ಮ ವಾಪಸ್ ಬಂದು ಬಿಟ್ಟಿದ್ದಾರೆ ಎಂದು ಹೇಳುತ್ತಾನೆ. ಶಾಕ್ ಆದ ಸುನೀತಾ, ನಾನೀಗ ಇಲ್ಲಿಂದ ಹೇಗೆ ಹೋಗೋದು ಎಂದು ಕೇಳುತ್ತಾಳೆ. ವಿಕಾಸ್, ಚಿಂತೆ ಬೇಡ, ರಾತ್ರಿ ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ, ಈಗ ಒಳಗೆ ಕೂತ್ಕೋ ಎಂದು ಹೇಳಿ ಅವಳಿಗೆ ತಿನ್ನಲು ಏನಾದರೂ ತರಲು ಹೊರಗೆ ಹೋಗುತ್ತಾನೆ. ಬೇಕಿತ್ತಾ ಈ ಗೊಂದಲ? ಹಾಸ್ಟೆಲ್ನಲ್ಲಿ ಇದ್ದಿದ್ದರೆ ಆರಾಮವಾಗಿ ಇರಬಹುದಿತ್ತು ಎಂದು ಸುನೀತಾ ಯೋಚಿಸುತ್ತಾಳೆ. ಗೀತಾ ಬಂದು ಸುಧಾಳ ಕಾಲಿಗೆ ನಮಸ್ಕರಿಸುತ್ತಾಳೆ. ರಾಮನಾಥ್, ನನ್ನ ಕಾಲಿಗೂ ನಮಸ್ಕಾರ ಮಾಡು ಎಂದು ಗೀತಾಳನ್ನು ಕರೆಯುತ್ತಾನೆ. ಗೀತಾ ಅವನ ಕಾಲನ್ನು ಮುಟ್ಟಿದಾಗ ರಾಮನಾಥ್ ತಮಾಷೆಯಾಗಿ, ನೀನು ಯಾವಾಗಲೂ ಇದೇ ರೀತಿ ಸೇವೆ ಮಾಡು ಎಂದು ಹೇಳುತ್ತಾನೆ. ಗೀತಾಳೇ ಬೇಕು, ಆಕೆ ಇದಕ್ಕೆಲ್ಲ ಒಗ್ಗಿಕೊಳ್ಳುತ್ತಾಳೆ ಎಂದು ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಾನೆ. ಆಗ ವಿಕಾಸ್ ವಾಪಸ್ ಬರುತ್ತಾನೆ. ಗೀತಾ, ನೀನು ಚೆನ್ನಾಗಿದ್ದೀಯಾ ಎಂದು ಕೇಳುತ್ತಾಳೆ. ರಾಮನಾಥ್, ನೀನು ಯಾಕೆ ಹೊರಗೆ ಹೋಗಿದ್ದೆ ಎಂದು ವಿಕಾಸ್ ಮೇಲೆ ಕೋಪಗೊಳ್ಳುತ್ತಾನೆ. ಸುಧಾ, ವಿಕಾಸ್ ಚಿಕ್ಕ ಮಗು ಅಲ್ಲ, ಅವನನ್ನು ಪದೇ ಪದೇ ಬಯಬೇಡಿ ಎಂದು ರಾಮನಾಥನಿಗೆ ತಡೆಯುತ್ತಾಳೆ. ನಂತರ ಎಲ್ಲರೂ ಊಟಕ್ಕೆ ಕೂರುವಾಗ ವಿಕಾಸ್, ಸುನೀತಾ ಒಳಗೆ ಹಸಿವಿನಿಂದ ಇರಬಹುದು, ಅವಳಿಗೂ ಊಟ ಕೊಡಬೇಕು ಎಂದು ಯೋಚಿಸಿ, ನಾನು ರೂಮ್ನಲ್ಲಿ ಊಟ ಮಾಡ್ತೀನಿ ಎಂದು ಸುಧಾಗೆ ಹೇಳುತ್ತಾನೆ. ರಾಮನಾಥ್, ನೀನು ಬಂದಾಗಿನಿಂದ ವಿಚಿತ್ರವಾಗಿ ವರ್ತಿಸ್ತೀಯ, ಇಲ್ಲೇ ಊಟ ಮಾಡು ಎಂದು ಕೂಗಾಡುತ್ತಾನೆ. ಸುಧಾ, ಸಣ್ಣ ವಿಷಯಕ್ಕೆ ಯಾಕೆ ಕಿರಿಕಿರಿ, ರೂಮ್ಗೆ ಹೋಗಿ ಊಟ ಮಾಡು ಎಂದು ವಿಕಾಸ್ಗೆ ಹೇಳುತ್ತಾಳೆ. ಅಮ್ಮನಂದ್ರೆ ಹೀಗೆ ಯಾವಾಗಲೂ ಮಕ್ಕಳ ಪರ ಎಂದು ರಾಮನಾಥ್ ಮನಸ್ಸಿನಲ್ಲಿ ಯೋಚಿಸುತ್ತಾನೆ. ವಿಕಾಸ್ ಊಟ ತೆಗೆದುಕೊಂಡು ಸುನೀತಾಳಿಗೆ ತಿನ್ನಿಸುತ್ತಾನೆ. ಸುನೀತಾ, ನಾನು ಬೇಗ ಇಲ್ಲಿಂದ ಹೊರಡಬೇಕು, ಏನಾದರೂ ಮಾಡು ಎಂದು ಒತ್ತಾಯಿಸುತ್ತಾಳೆ. ವಿಕಾಸ್, ಚಿಂತೆ ಬೇಡ, ರಾತ್ರಿ ನಿನ್ನನ್ನು ಕಾಲೇಜಿಗೆ ಬಿಟ್ಟು ಬರ್ತೀನಿ ಎಂದು ಭರವಸೆ ಕೊಡುತ್ತಾನೆ. ಆಗ ರಾಮನಾಥ್ ಗೀತಾಳ ಜೊತೆ ತಮಾಷೆಯಾಗಿ ರೊಮ್ಯಾಂಟಿಕ್ ಆಗಿ ಮಾತಾಡುತ್ತಾ ಅರ್ಧಕ್ಕೆ ನಿಲ್ಲಿಸುತ್ತಾನೆ. ಅಹೋ, ಈಕೆಯ ಜೊತೆಗೂ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಎಂದು ಗೀತಾ ತಮಾಷೆಗೆ, ನಿನಗೆ ಮಾತಿನ ಬೆಂಕಿ ಹೊತ್ತಿಸೋದು ಗೊತ್ತು, ಆರಿಸೋದು ಗೊತ್ತಿಲ್ಲ ಎಂದು ಹೇಳುತ್ತಾಳೆ. ಹೇಗೆ ಆರಿಸೋದು? ವಯಸ್ಸಾದ ಮೇಲೆ ರಸ ಎಲ್ಲಿಂದ ಎಂದು ರಾಮನಾಥ್ ತಮಾಷೆಗೆ 2,000 ರೂಪಾಯಿ ಕೊಟ್ಟು, ಇದರಿಂದ ನೀನೇ ಆರಿಸಿಕೋ ಎಂದು ಹೇಳುತ್ತಾನೆ. ಗೀತಾ ವಿಕಾಸ್ ರೂಮ್ಗೆ ಬಂದು ಡೋರ್ ಬೆಲ್ ಒತ್ತುತ್ತಾಳೆ. ಅಯ್ಯೋ, ರೂಮ್ ಬೆಲ್ ಇದೆ ಎಂದು ವಿಕಾಸ್ ಗಾಬರಿಯಾಗಿ ಸುನೀತಾಳಿಗೆ, ಒಳಗೆ ಕೂತ್ಕೋ ಎಂದು ಹೇಳಿ ಡೋರ್ ತೆರೆಯುತ್ತಾನೆ. ಗೀತಾ ಒಳಗೆ ಬಂದು ವಿಕಾಸ್ ಬೆಡ್ ಮೇಲೆ ಕುಳಿತು, ನಾನು ಒಂದು ಸೆಲ್ಫಿ ತಗೋತೀನಿ ಬಾ ಎಂದು ರೊಮ್ಯಾಂಟಿಕ್ ಆಗಿ ಮಾತಾಡುತ್ತಾಳೆ. ಇಷ್ಟು ಆತ್ಮವಿಶ್ವಾಸವಿದ್ದರೆ ಈಕೆಗೆ ಮೊದಲೇ ವಿಕಾಸ್ ಜೊತೆ ಸಂಬಂಧ ಇರಬೇಕಲ್ವೇ ಎಂದು ಸುನೀತಾ ಯೋಚಿಸುತ್ತಾಳೆ. ವಿಕಾಸ್, ಪ್ಲೀಸ್ ಇವತ್ತು ಬೇಡ ಎಂದು ಗೀತಾಳಿಗೆ ಹೇಳುತ್ತಾನೆ. ಆದರೆ ಗೀತಾ, ಸರಿ, ಒಪ್ಪದಿದ್ದರೆ ನಿನ್ನ ಎಲ್ಲಾ ರಹಸ್ಯ ನಿನ್ನ ಅಪ್ಪನಿಗೆ ಹೇಳಿಬಿಡ್ತೀನಿ ಎಂದು ದಮಕಿಸಿ ರೊಮ್ಯಾಂಟಿಕ್ ಆಗಿ ಮಾತಾಡುವಂತೆ ಮಾಡುತ್ತಾಳೆ. ಇದೆಲ್ಲವನ್ನೂ ಒಳಗಿಂದ ನೋಡಿದ ಸುನೀತಾಳಿಗೆ ಆಘಾತವಾಗುತ್ತದೆ. ಗೀತಾ, ನನ್ನ ಕೆಲಸ ಮುಗಿಯಿತು, ಈಗ 2,000 ರೂಪಾಯಿ ಕೊಡು ಎಂದು ವಿಕಾಸ್ನಿಂದ ಹಣ ಕಿತ್ತುಕೊಳ್ಳುತ್ತಾಳೆ. ಸುನೀತಾ, ನೀನು ನನಗೆ ಮೋಸ ಮಾಡಿಬಿಟ್ಟೆ.
ಗೀತಾಳೆ ಇಷ್ಟ ಆಗಿರೋರಿಗೆ ನನ್ನನ್ನು ಯಾಕೆ ಕರೆತಂದೆ ಎಂದು ವಿಕಾಸ್ನನ್ನು ಬೈಯುತ್ತಾಳೆ. ವಿಕಾಸ್, ಗೀತಾ ನನ್ನ ಮೊಬೈಲ್ನಲ್ಲಿ ನಮ್ಮ ವಿಡಿಯೋ ತಗೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಎಂದು ವಿವರಿಸುತ್ತಾನೆ. ಸುನೀತಾ, ನಾನು ಇಲ್ಲಿ ಖುಷಿಯಿಂದ ಬಂದಿದ್ದೆ. ಆದರೆ ಈಗ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡೆ. ಈಗಲೇ ನನ್ನನ್ನು ಕಾಲೇಜಿಗೆ ಬಿಟ್ಟುಬಿಡು ಎಂದು ಕೇಳಿಕೊಳ್ಳುತ್ತಾಳೆ. ವಿಕಾಸ್, ಈಗ ಬೇಡ, ನಾಳೆ ಖಂಡಿತವಾಗಿ ಬಿಟ್ಟುಬಿಡ್ತೀನಿ ಎಂದು ಭರವಸೆ ಕೊಡುತ್ತಾನೆ. ಮರುದಿನ ಗೀತಾ ರೂಮ್ ಕ್ಲೀನ್ ಮಾಡುವುದಕ್ಕೆಂದು ಬಂದು ಸುನೀತಾಳನ್ನು ನೋಡಿಬಿಡುತ್ತಾಳೆ. ಮುಗೀತು, ಈಗ ಈಕೆ ಎಲ್ಲವನ್ನೂ ತಿಳಿದುಕೊಂಡಳು ಎಂದು ವಿಕಾಸ್ ಕೈ ಹಿಸುಕಿಕೊಳ್ಳುತ್ತಾನೆ. ವಿಕಾಸ್, ನಮ್ಮ ರಹಸ್ಯ ಯಾರಿಗೂ ಹೇಳಬೇಡ ಎಂದು ಗೀತಾಳಿಗೆ ಮನವಿ ಮಾಡುತ್ತಾನೆ. ಗೀತಾ, ನಾನು ಸುಮ್ಮನಿರಬೇಕಾದರೆ 5,000 ರೂಪಾಯಿ ಕೊಡು ಎಂದು ಕೇಳುತ್ತಾಳೆ. ವಿಕಾಸ್ ಗೀತಾಳ ಅಕೌಂಟ್ಗೆ 5,000 ರೂಪಾಯಿ ಟ್ರಾನ್ಸ್ಫರ್ ಮಾಡುತ್ತಾನೆ. ಒಂದು ದಿನ ನನಗೂ ಚಾನ್ಸ್ ಬರುತ್ತೆ, ಆಗ ನಿನ್ನನ್ನು ಸುಮ್ಮನೆ ಬಿಡಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾನೆ. ಮರುದಿನ ವಿಕಾಸ್ ಸುನೀತಾಳನ್ನು ಕಾಲೇಜಿಗೆ ಕರೆದೊಯ್ಯಲು ರೆಡಿಯಾಗುತ್ತಾನೆ. ಆಗ ಗೀತಾ ಬಂದು, ನನ್ನ ಫೋನ್ನಲ್ಲಿ ರೆಕಾರ್ಡಿಂಗ್ ಆನ್ ಆಗಿದೆ, ನನ್ನ ಮುಂದೆ ನೀವಿಬ್ಬರೂ ರೊಮ್ಯಾಂಟಿಕ್ ಆಗಿ ಮಾತಾಡಬೇಕು ಎಂದು ಒತ್ತಾಯಿಸುತ್ತಾಳೆ. ಅಯ್ಯೋ, ಈಕೆಗೆ ಎಷ್ಟು ಧೈರ್ಯ ಎಂದು ವಿಕಾಸ್ ಯೋಚಿಸುತ್ತಾನೆ. ಅವರು ಒಪ್ಪದಿದ್ದಾಗ ಗೀತಾ, ನಾನು ಹೇಳಿದಂತೆ ಮಾಡದಿದ್ದರೆ ಈಗಲೇ ನಿನ್ನ ಅಪ್ಪನಿಗೆ ಎಲ್ಲವನ್ನೂ ತಿಳಿಸಿಬಿಡ್ತೀನಿ ಎಂದು ಧಮಕಿಸುತ್ತಾಳೆ. ಅರ್ಧ ಗಂಟೆ ರೊಮ್ಯಾಂಟಿಕ್ ಆಗಿ ಮಾತಾಡಿದ ನಂತರ ಗೀತಾ, ನನಗೆ 10 ದಿನದಲ್ಲಿ 1 ಲಕ್ಷ ರೂಪಾಯಿ ಬೇಕು, ಇಲ್ಲದಿದ್ದರೆ ಈ ವಿಡಿಯೋ ವೈರಲ್ ಆಗುತ್ತೆ ಎಂದು ಬೆದರಿಸುತ್ತಾಳೆ. ಸುನೀತಾ, ಈಗಲೇ ನನ್ನನ್ನು ಕಾಲೇಜಿಗೆ ಬಿಟ್ಟುಬಿಡು ಎಂದು ವಿಕಾಸ್ಗೆ ಒತ್ತಾಯಿಸುತ್ತಾಳೆ. ಗೀತಾ, 1 ಲಕ್ಷ ರೂಪಾಯಿ ಸಿಗದ ಹೊರತು ನೀನಿಲ್ಲಿಂದ ಎಲ್ಲಿಗೂ ಹೋಗಲ್ಲ ಎಂದು ಸುನೀತಾಳನ್ನು ಹೆದರಿಸುತ್ತಾಳೆ. ಅಯ್ಯೋ, ಯಾಕೆ ಈ ಗೊಂದಲಕ್ಕೆ ಸಿಕ್ಕಿ ಹಾಕಿಕೊಂಡೆವು ಎಂದು ಸುನೀತಾ ಅಳುತ್ತಾಳೆ. ವಿಕಾಸ್, ನಿನ್ನನ್ನು ಕಾಲೇಜಿಗೆ ಬಿಟ್ಟು ಗೀತಾಳನ್ನು ನಂತರ ಎದುರಿಸುತ್ತೇನೆ ಎಂದು ಹೇಳುತ್ತಾನೆ. ಗೀತಾ ರಾಮನಾಥ್ಗೆ ಬೇಗ ಬಂದು ರೊಮ್ಯಾಂಟಿಕ್ ಆಗಿ ಮಾತಾಡೋಣ ಎಂದು ಮೆಸೇಜ್ ಕಳಿಸುತ್ತಾಳೆ. ಆಗ ಸುಧಾ ರಾಮನಾಥ್ ಜೊತೆ ರೊಮ್ಯಾಂಟಿಕ್ ಆಗಲು ಪ್ರಯತ್ನಿಸುತ್ತಾಳೆ. ರಾಮನಾಥ್, ನನಗೀಗ ಮೂಡ್ ಇಲ್ಲ ಎಂದು ಹೇಳುತ್ತಾನೆ. ಹೇಗೆ ಮೂಡ್ ಬರಲಿ, ಇಲ್ಲಿ ಎಲ್ಲ ರಸ ಖಾಲಿಯಾಗಿಬಿಟ್ಟಿದೆ, ವಯಸ್ಸು ಆಗಿಬಿಟ್ಟಿದೆ ಎಂದು ತಮಾಷೆಗೆ ಹೇಳುತ್ತಾನೆ. ಸುಧಾ, ಯಾವಾಗಲೂ ಇದೇ ಗೋಳು, ಸ್ವಲ್ಪ ಜಗಳವಾದರೆ ಆಚೆ ಮಲಗೋಕೆ ಹೋಗಿ ಬಿಡ್ತೀರಾ ಎಂದು ಬೈಯುತ್ತಾಳೆ. ರಾಮನಾಥ್, ನಾನು ಆಚೆ ಮಲಗಲ್ಲ, ಗೀತಾಳ ಜೊತೆ ಮಾತಾಡೋಕೆ ಹೋಗ್ತೀನಿ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಗೀತಾಳ ಬಳಿ ಹೋಗುತ್ತಾನೆ. ಮಧ್ಯರಾತ್ರಿಯಲ್ಲಿ ವಿಕಾಸ್ ಸುನೀತಾಳನ್ನು ಕಾಲೇಜಿಗೆ ಬಿಟ್ಟುಬಿಡಲು ಯತ್ನಿಸುತ್ತಾನೆ. ಆ ಗೀತಾ, 1 ಲಕ್ಷ ರೂಪಾಯಿ ಕೊಡದ ಹೊರತು ಇವಳು ಎಲ್ಲಿಗೂ ಹೋಗಲ್ಲ, ಹೋಗೋಕೆ ಯತ್ನಿಸಿದರೆ ವಿಡಿಯೋ ವೈರಲ್ ಮಾಡಿಬಿಡ್ತೀನಿ ಎಂದು ಬೆದರಿಸುತ್ತಾಳೆ. ಹೆದರಿದ ವಿಕಾಸ್ ಮತ್ತು ಸುನೀತಾ ರೂಮ್ಗೆ ವಾಪಸ್ ಹೋಗುತ್ತಾರೆ. ಮರುದಿನ ಗೀತಾ ವಿಕಾಸ್ಗೆ ಒಂದು ಸ್ಕೀಮ್ ಹೇಳುತ್ತಾಳೆ. ನಿನ್ನ ಅಪ್ಪ ಅಮ್ಮನಿಗೆ ಒಂದು ಚಿಕ್ಕ ಡ್ರಿಂಕ್ ಕೊಡು, ಅವರಿಂದ 1 ಲಕ್ಷ ರೂಪಾಯಿ ಕದ್ದುತ್ತಾ. ವಿಕಾಸ್ಗೆ ಬೇರೆ ದಾರಿ ಇಲ್ಲದೆ ಗೀತಾ ಹೇಳಿದಂತೆ 2 ಲಕ್ಷ ರೂಪಾಯಿ ಕದ್ದು ಅದರಿಂದ 1 ಲಕ್ಷವನ್ನು ಗೀತಾಳಿಗೆ ಕೊಟ್ಟು ಸುನೀತಾಳನ್ನು ಕಾಲೇಜಿಗೆ ಬಿಟ್ಟು ಬರುತ್ತಾನೆ. 1 ಲಕ್ಷ ಕೇಳಿದರೆ ಇವನು 2 ಲಕ್ಷ ತಂದಿದ್ದಾನೆ ಎಂದು ಗೀತಾ ಖುಷಿಯಾಗುತ್ತಾಳೆ. ಮರುದಿನ ಗೀತಾ ಆ ಹಣ ಕದ್ದ ವಿಡಿಯೋವನ್ನು ತೋರಿಸಿ, ಇನ್ನು ಹಣ ಕೊಡು ಎಂದು ವಿಕಾಸ್ನನ್ನು ಕಾಡುತ್ತಾಳೆ. ರುಚಿ ಕಂಡ ಬೆಕ್ಕು ಸುಮ್ಮನಿರುತ್ತದೆಯೇ ಎಂದು ವಿಕಾಸ್ ಕೋಪಗೊಳ್ಳುತ್ತಾನೆ. ಆಗ ವಿಕಾಸ್ ತನ್ನ ಸ್ನೇಹಿತನಿಗೆ ಕಾಲ್ ಮಾಡಿ ಉಳಿದ 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಗೀತಾಳನ್ನು ಎದುರಿಸಲು ಸಹಾಯ ಮಾಡು ಎಂದು ಕೇಳಿಕೊಳ್ಳುತ್ತಾನೆ. ಸ್ನೇಹಿತ ಒಂದು ರೆಕಾರ್ಡರ್ ಕೊಟ್ಟು ಇದನ್ನು ಉಪಯೋಗಿಸು ಎಂದು ಸಲಹೆ ಕೊಡುತ್ತಾನೆ. ರಾತ್ರಿ ವಿಕಾಸ್ ಗೀತಾಳ ರೂಮ್ಗೆ ಹೋಗುತ್ತಾನೆ. ಅಲ್ಲಿ ಗೀತಾ ಮತ್ತು ರಾಮನಾಥ್ ರೊಮ್ಯಾಂಟಿಕ್ ಆಗಿ ಮಾತಾಡುತ್ತಿರುವುದನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಾನೆ. ಇದನ್ನು ನೋಡಿ ವಿಕಾಸ್ಗೆ ಆಘಾತವಾಗುತ್ತದೆ. ರಾಮನಾಥ್, ನೀನೇನು ಮಾಡ್ತಿದ್ದೀಯಾ ಎಂದು ವಿಕಾಸ್ ಕೂಗಾಡುತ್ತಾನೆ. ಆಗ ಸುಧಾ ಬಂದು ಗೀತಾಳನ್ನು ಗದರಿಸುತ್ತಾಳೆ. ರಾಮನಾಥ್, ಇದು ನನ್ನ ಮನೆ, ಇನ್ಮೇಲೆ ಇಲ್ಲಿ ನಾನು ಮತ್ತು ಗೀತಾ ಮಾತ್ರ ಇರ್ತೀವಿ ಎಂದು ವಿಕಾಸ್ ಮತ್ತು ಸುಧಾಗೆ ಹೇಳುತ್ತಾನೆ. ವಿಕಾಸ್ ಕೋಪಗೊಂಡು ರೆಕಾರ್ಡ್ ಮಾಡಿದ ವಿಡಿಯೋವನ್ನು ಸುಧಾಗೆ ತೋರಿಸುತ್ತಾನೆ. ಸುಧಾ ಆಘಾತಗೊಂಡು ಗೀತಾಳನ್ನು ಮನೆಯಿಂದ ಹೊರಗೆ ಕಳುಹಿಸುತ್ತಾಳೆ. ರಾಮನಾಥ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಮತ್ತು ಅವನು ಕ್ಷಮೆ ಕೇಳುತ್ತಾನೆ. ವಿಕಾಸ್ ಮತ್ತು ಸುನೀತಾ ಕಾಲೇಜಿಗೆ ಸುರಕ್ಷಿತವಾಗಿ ಮರಳುತ್ತಾರೆ. ಕಥೆ ಇಲ್ಲಿ ಮುಗಿಯುತ್ತದೆ.